ಈ ಸಿಇಟಿ ಕೇಂದ್ರದಲ್ಲಿ ಜನವಾರ ಬಿಚ್ಚಿಸ್ತಾ ಇರುವಂತಹ ಕೇಸ್ಗಳು ದಿನೇ ದಿನೇ ಬರ್ತಾ ಇದೆ. ಬೆಂಗಳೂರು ಬಳಿಕ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಜನಿವಾರ ವಿವಾದ. ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದಂತಹ ಗಂಭೀರ ಆರೋಪ ದೊಡ್ಡ ಮರಳಿಯ ನಾಗಾರ್ಜುನ ಕಾಲೇಜು ಪರೀಕ್ಷಾ ಕೇಂದ್ರದಿಂದ ಬರ್ತಾ ಇದೆ. ಇಲ್ಲಪ್ಪ ಇವೆಲ್ಲ ಹಾಕೊಂಡು ಹೋಗಿದೆ, ನಿಮ್ಗೆ ಎಕ್ಸಾಮ್ ಕೊಡೋಲ್ಲ, ನಿಮ್ಗೆ ಎಕ್ಸಾಮ್ ಬೇಕಂದ್ರೆ ಇದನ್ನ ಬಿಚ್ಚೋಗ್ಬೇಕು ಅಂದರು. ನಾನು ಬಿಚ್ತೀನಿ ಅಂದರು. ಅವರು ಕೇಳಲಿಲ್ಲ. ಅವ್ರು ಯಾರೋ ಬಂದು ಮೇಡಮ್ ಬಂದು ಕಟ್ ಮಾಡಿಬಿಟ್ಟು ಈ ಡಸ್ಟ್ಬಿನ್ ಒಳಗಡೆ ಎತ್ತು ಎಲ್ಲರೂ ಬಿಸಾಕ್ತಾ ಇದ್ದಂಗೆ ದಾರುಗಳು ಇದನ್ನು ಎತ್ತು ಬಿಸಾಕ್ಬಿಟ್ರು. ನನಗೆ ಫುಲ್ ಅಷ್ಟೊತ್ತಿಗೆ ಬೇಜಾರಾಗೋಗಿತ್ತು. ಬೇಜಾರಾಗಿ ಎಕ್ಸಾಮೇ ಬರೆಯೋದು ಬೇಡ ಆ ಥರ ಫುಲ್ಲು ಬೇಜಾರಾಗಿ, ಮತ್ತು ಅಲ್ಲಿಗೂ 2 ವರ್ಷ ಕಷ್ಟಪಟ್ಟಿದ್ದೆ. ಸೆಕೆಂಡ್ ಪಿ ಯು ಚೆನ್ನಾಗಿ ಬಂದಿತ್ತು. ಇದೆಲ್ಲೂ ಚೆನ್ನಾಗಿ ಮಾಡಬೇಕು ಅಂತ ಅಲ್ಲಿಗೂ ಹೋದೆ ಬರೆಯೋಕ್ಕೆ. ಆದರೆ ಅದು ಸ್ಕ್ಯಾನ್ ಮಾಡೋಕ್ಕೆ ಹೋದಾಗ ಏನೋ ಸೌಂಡ್ ಬಂತು ಅಂತ ಅವರು ಒಳಗಡೆ ಮುಟ್ಟಿದ್ರೆ ನನ್ನ ಮಗುಗೆ ಜನಿವಾರ ಇತ್ತು. ಸೊ ಅವರು ಜನಿವಾರ ನನಗೆ ಮುಟ್ಟಿದ ತಕ್ಷಣವೇ ಇದೇನಪ್ಪ ಇದು ಅಂತಂದ್ರೆ, ಅಂಕಲ್ ಇದು ಜನಿವಾರ, ಇದು ನನ್ನ ಬ್ರಾಹ್ಮಣ, ಸೊ ನಮ್ಮ ಮನೇಲಿ ಅದು ಇರಬೇಕು ಕಂಪಲ್ಸರಿ ಅಂತ ಹೇಳಿದ್ರೆ, ಇಲ್ಲಪ್ಪ ಎಕ್ಸಾಮ್ಗೆ ಅದೆಲ್ಲ ಅಲೋ ಮಾಡಲ್ಲ ಅಂತಂದರೆ, ಇಲ್ಲ ಅಂಕಲ್ ನನಗಾಗಿ 6 ದಿನ ಆಯ್ತು ಅಷ್ಟೇ. ಸೊ ಅದನ್ನು ತುಂಬ ಪ್ರೊಸೀಜರ್ ಪ್ರಕಾರ ಯಾವಾಗಂದ್ರೆ ತೆಗೆಯೋದು ಮಾಡೋದು ಮಾಡಬಾರ್ದು, ಅದಕ್ಕೆ ಕೆಲವೊಂದು ರೂಲ್ ಇದೆ, ಅದ್ರ ಪ್ರಕಾರನೇ ಮಾಡಬೇಕು ಅಂತ ಹೇಳ್ದ ಅವನು. ಬಟ್ ಆದರೂ ಅವರು ಇಲ್ಲಪ್ಪ ತೆಗ್ದಿಲ್ಲ ಅಂತಂದರೆ ನಾವು ಅದನ್ನು ನೀನು ಎಕ್ಸಾಮ್ ಕೊಡಲ್ಲ. ಇದೇನು ಪ್ರತಿ ವರ್ಷ ಏನು ರೆಕಾರ್ಡೆಡ್ ಪ್ರೋಗ್ರಾಮ್ ತರ ಆಗ್ತಾ ಇದೆಯಲ್ಲ? ಹೋದ ವರ್ಷನೂ ಆಗಿತ್ತು, ಹೋದ ವರ್ಷ ಕೆಲ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿದ್ರು, ಈ ವರ್ಷನೂ ಆಗ್ತಾ ಇದೆ, ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲಿ ಆಗ್ತಾ ಇದೆ. ಸುಧಾಕರ್ ಅವರು ಈ ವಿಚಾರದಲ್ಲಿ ಒಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕಾಗೋದಿಲ್ವಾ ಈ ಡಿಪಾರ್ಟ್ಮೆಂಟ್ಗೆ? ಅದರ್ವೈಸ್ ಸಿಇಟಿ ಎಕ್ಸಾಮ್ಸ್ ನಡೆಯೋಕ್ಕಿಂತ ಮುಂಚೆನೆ ನೀವು ಈ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಸಾರ್ವಜನಿಕ ವಲಯದಲ್ಲಿ ಬಿಡಬೇಕಪ್ಪ. ನಮಗೆ ಹೇಳಿದ್ರೆ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಹೇಳ್ತೀವಿ ನೋಡಿ, ಇದು ಹಾಕೊಂಡು ಹೋಗಂಗಿಲ್ವಂತೆ ಅಂತ. ಅದನ್ನ ಬಿಟ್ಟು ಹೋದ್ ಸರಿನೇ ಈ ರೀತಿ ಕ್ರಮ ತೆಗೆದುಕೊಂಡಿರೋದಕ್ಕೆ ಸಸ್ಪೆಂಡ್ ಕೂಡ ಮಾಡಿದಿರಿ. ಬೆಂಗಳೂರಲ್ಲಿ ಆದಂತ ಘಟನೆಗೂ ಕೂಡ ಯಾವುದೋ 3 ಜನ ಶಿಕ್ಷಕರ ಮೇಲೆ ನೀವು ಕ್ರಮ ಕೈಗೊಂಡಿದ್ರಿ. ಮತ್ತೀಗ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ ಅಂದ್ರೆ ಏನಿದು ಅರ್ಥನೇ ಆಗ್ತಾ ಇಲ್ಲಪ್ಪ. ನೀವು ಸರಿಯಾಗಿ ಮಾಹಿತಿಗಳನ್ನ ನಿಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಕೊಡ್ತಾ ಇಲ್ವೋ, ಅಥವಾ ಅಲ್ಲಿರುವವರು ಬೇಕಂತಾನೆ ನಿಮ್ಮ ಮುಖಕ್ಕೆ ಮಸಿ ಬಳಿಯೋದಕ್ಕೆ ಅಧಿಕಾರಿಗಳು ಈ ರೀತಿ ನಡ್ಕೊಳ್ತಾ ಇದ್ದಾರೋ ನೋಡಿ. ಯಾಕಂದ್ರೆ ಸರ್ಕಾರ ಅಧಿಕೃತವಾಗಿ ಜನಿವಾರ ಕಟ್ ಮಾಡಿ ಕಳಿಸಿ ಅಂತ ಏನು ಹೇಳಿಲ್ಲ. ಯಾವಾಗ ಇಂಥ ಪ್ರಕರಣಗಳು ನಡೆದಿದೆ ಅದ್ರ ಬಗ್ಗೆ ತುಂಬಾ ತೀಕ್ಷ್ಣವಾಗಿ ಸ್ವತಃ ಮಿನಿಸ್ಟ್ರೇ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಪರೀಕ್ಷಾ ಕೇಂದ್ರಗಳಲ್ಲಿ ಪದೇ ಪದೇ ಇದು ರಿಪೀಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿರೋ ಅಧಿಕಾರಿಗಳು ಮೋಸ್ಟ್ಲಿ ಸರ್ಕಾರಕ್ಕೆ ಕಪ್ಪು ಮಸಿ ಬಳಿಯೋದಕ್ಕೆ ಈ ರೀತಿಯಾದಂಥ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರಾ, ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಗುಪ್ತವಾಗಿ ಏನಾದರೂ ಅವ್ರಿಗೂ ಇನ್ಸ್ಟ್ರಕ್ಷನ್ಸ್ ಇದೆಯಾ? ಏನ್ರಿ ಮಾಡ್ತಾ ಇದ್ದೀರಾ ನೀವು? ಬ್ಯಾಡ್ ಆಗಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸುದ್ದಿ ಆಗುತ್ತೆ ನೋಡಿ. ಜನಿವಾರ ಕಟ್ ಮಾಡದೆ, ಶೂ ಲೇಸ್ ಕಟ್ ಮಾಡದೆ ಅಂತ ಬರೀ ಕಟ್ ಮಾಡದೇ ಇರೋದು ಕೆಲಸ.